ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಉಪಚುನಾವಣೆಯ ಸಮರದ ಒಂದು ಕಿಚ್ಚು ತಾರಕಕ್ಕೆ ಏರ್ತಾ ಇದೆ. ಎಲ್ಲ ತಯಾರಿಗಳಲ್ಲೂ ಕೂಡ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಸಿದ್ಧರಾಗಿದ್ದಾರೆ. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮತ್ತೊಂದೆಡೆ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರ. ತೆರವಾಗಿದ್ದಂತಹ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನ ಸೆಳೆದಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥಗೆ ಟಿಕೆಟನ್ನು ಕೊಡ್ತು ಕಾಂಗ್ರೆಸ್ಸು. ಟಿಕೆಟ್ನ ನಿರೀಕ್ಷೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಮುಸ್ಲಿಮರು ಇದ್ದರು. ಹೀಗಾಗಿ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಎದ್ದಿದ್ರು. ಏನೇ ಆದರೂ ಕೂಡ ನಾನು ಕಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಫೈನಲಿ ಅವರ ಸಮುದಾಯದ ನಾಯಕರುಗಳು ಹೋಗಿ ಯಾರೇ ಹೋದರೂ ಕೂಡ ಒಪ್ಪದಿದ್ದಂತಹ ಸಾದಿಕ್ ಅವರು ಖುದ್ದು ಸಿದ್ದರಾಮಯ್ಯನವರು ಹೋಗುತ್ತಾರೆ. ಎಲ್ಲ ಬಂಡಾಯವನ್ನು ಶಮನ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮಾಡುತ್ತೆ. ಹೀಗಾಗಿ ಸಾದಿಕ್ ಪೈಲ್ವಾನ್ ಸೇರಿದಂತೆ ಬಹಳಷ್ಟು ಜನ ತಮ್ಮ ಬಿ ಫಾರ್ಮ್ ಏನು ಹಾಕಿ ಅದನ್ನು ಹಿಂದೆ ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಸಮರ್ಥ್ ಅವರಿಗೆ ದಾರಿ ಸುಗಮವಾಯಿತಾ ಅನ್ನುವಂಥ ಒಂದು ಪ್ರಶ್ನೆಯ ಮಧ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಎಲ್ಲೋ ಒಂದು ಕಡೆ ಮುನಿಸ್ಕೊಂಡ ಹಾಗೆ ಕಾಣಿಸ್ತಾ ಇದ್ದಾರೆ. ಅವರು ಸಂಪೂರ್ಣವಾಗಿ ನಮ್ಮನ್ನು ಕಡೆಗಣಿಸಲಾಯಿತು, ಹೀಗಾಗಿಯೇ ಸಾದಿಕ್ ಅವರು ನಿಲ್ಲಬೇಕು ಅನ್ನುವಂಥ ನಿರ್ಧಾರವನ್ನು ಅಲ್ಪಸಂಖ್ಯಾತ ಸಮುದಾಯವರು ತೆಗೆದುಕೊಂಡಿದ್ರು. ಆದರೆ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಅತಿಯಾದಂಥ ವಿಶ್ವಾಸ ಏನು ಅಂತ ಹೇಳಿದ್ರೆ, ಮುಸ್ಲಿಮರು ನಮ್ಮನ್ನು ಬಿಟ್ಟು ಯಾರಿಗೂ ವೋಟ್ ಹಾಕೋದಿಲ್ಲ ಅನ್ನುವಂಥ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಹೆಚ್ಚಾಗೇ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಗೊತ್ತಿರುವಂಥ ಸತ್ಯ ಯಾವಾಗಲೂ ಕೂಡ ಮುಸ್ಲಿಮರು ಕಾಂಗ್ರೆಸ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದು. ಆದರೆ ಈ ಬಾರಿ ಸಾದಿಕ್ ಅವರು ಸ್ಪರ್ಧಿಸಿದರೆ ಸಮರ್ಥ್ಗೆ ಹಿನ್ನಡೆ ಆಗುತ್ತಾ, ಅಲ್ಪಸಂಖ್ಯಾತ ಮತಗಳು ಒಡೆದು ಹೋಗ್ತಾವ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗಲೂ ಕೂಡ ಅದೇ ಚರ್ಚೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಡಿಸೈಡಿಂಗ್ ಫ್ಯಾಕ್ಟರ್ ಮುಸ್ಲಿಂ ವೋಟ್ಸ್ ಆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಇಲ್ಲಿ ಮುನಿಸಿಕೊಂಡಿರುವಂಥ ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಸಮರ್ಥ್ಗೆ ಬರ್ತಾವ ಅಥವಾ ಅದು ಏನಾದರೂ ಸ್ಪ್ಲಿಟ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಚಿಂತೆಯೂ ಕೂಡ ಕಾಂಗ್ರೆಸ್ನವರಿಗೆ ಕಾಡ್ತಾ ಇದೆ. ಇದರ ಮಧ್ಯೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಹಿಂದ ವರ್ಗದವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿಯಾಗಿ ಸಮರ್ಥ್ ಅವರ ಎದುರುಗಡೆ ದಾವಣಗೆರೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಮೈತ್ರಿಯಲ್ಲಿರುವಂತಹ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDS ಬಹಳಷ್ಟು ಚರ್ಚೆ ಬರ್ತಾ ಇತ್ತು. ಸ್ಥಳೀಯ ಚುನಾವಣೆಗಳ ವಿಚಾರದಲ್ಲಿ ಬಿಜೆಪಿ ಮತ್ತು JDS ನಡುವೆ ಏನೋ ಒಂದು ಗೊಂದಲ ಇದೆ, ಅವರಿಗೆ ಅಸಮಾಧಾನ ಇದೆ JDS ನಾಯಕರುಗಳಿಗೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಮತ್ತು ಇಷ್ಟು ದಿವಸಗಳ ಕಾಲ ಎಲ್ಲಿಯೂ ಕೂಡ JDS ನಾಯಕರು ಈ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರಲೇ ಇಲ್ಲ, ಎರಡೂ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ. ಹೀಗಾಗಿ ಈ ಒಂದು ಪ್ರಶ್ನೆಯನ್ನು ಮಾಧ್ಯಮದವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಡ್ತಾರೆ. ನಿಖಿಲ್ ಅವರು ಹೇಳ್ತಾರೆ, ಲೋಕಸಭೆಯಲ್ಲಿ ಅಧಿವೇಶನ ನಡೀತಾ ಇರುವಂತಹ ಕಾರಣದಿಂದ ಇನ್ನೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬಂದಿಲ್ಲ. ಕುಮಾರಸ್ವಾಮಿ ಅವರು ಅಲ್ಲಿ ಅಧಿವೇಶನವನ್ನು ಮುಗಿಸಿ ರಾಜ್ಯಕ್ಕೆ ಬಂದಂತಹ ನಂತರದಲ್ಲಿ ಇಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ. ಹೀಗಾಗಿ JDSನ ಕಡೆಯಿಂದ 40 ಸ್ಟಾರ್ ಪ್ರಚಾರಕರ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಅಧಿವೇಶನವನ್ನು ಮುಗಿಸಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಏನು ಬಿಜೆಪಿ ಮತ್ತು JDS ನಡುವೆ ಸ್ಥಳೀಯ ಚುನಾವಣೆಗಳ ವಿಚಾರದಲ್ಲಿರುವಂತಹ ಗೊಂದಲ ಎಲ್ಲವೂ ಇದ್ರೂ ಕೂಡ ಖುದ್ದು ಕುಮಾರಸ್ವಾಮಿಯವರ ಆದಿಯಾಗಿ 40 ಜನ ಸ್ಟಾರ್ ಪ್ರಚಾರಕರ ಲಿಸ್ಟನ್ನು ಬಿಡುಗಡೆ ಮಾಡಿದೆ JDS. ಇನ್ನೇನು ಕೆಲವೇ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ಮತ್ತು ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಕುಮಾರಸ್ವಾಮಿಯವರು ಮತ್ತು 40 ಜನ ಸ್ಟಾರ್ ಪ್ರಚಾರಕರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಹೀಗಾಗಿ ಪಬ್ಲಿಕ್ ಡೊಮೈನ್ನಲ್ಲಾಗಲಿ ಪ್ರತಿಪಕ್ಷದ ಅಂದರೆ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಗಾಗಲಿ ಯಾರಿಗೂ ಕೂಡ ನಮ್ಮಲ್ಲಿ ಗೊಂದಲ ಇದೆ, ನಾವು ಒಟ್ಟಾಗಿಲ್ಲ, ಈ ಥರದನ್ನು ತೋರಿಸ್ಕೊಳ್ಬಾರ್ದು. ಮತ್ತು ಈ ಥರದ ತೋರಿಸ್ಕೊಂಡ್ರೆ ಗೊಂದಲ ಉಂಟಾಗಿ ಎಲ್ಲೋ ಒಂದು ಕಡೆ ನಿಂತಿರುವಂಥ ಬಿಜೆಪಿ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ HD ಕುಮಾರಸ್ವಾಮಿಯು ಇರುವ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಯಾವುದೇ ಗೊಂದಲ ನಮ್ಮಲ್ಲಿಲ್ಲ, ಒಟ್ಟಾಗಿ ನಾವು ಪ್ರಚಾರಕ್ಕೆ ಹೋಗ್ತೇವೆ, ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ, ಬಿಜೆಪಿ ಅಭ್ಯರ್ಥಿ ಗೆಲ್ತಾರ, ಜಯ ಯಾರದ್ದಾಗಿರುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಾವು ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.